ಕಾರವಾರ ತಾಲೂಕಿನ ಸದಾಶಿವಗಡದ ಶ್ರೀ ದುರ್ಗಾಮಾತಾ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ವ್ಯವಸ್ಥಾಪಕ ನಿರ್ದೇಶಕ ಲಿಂಗರಾಜು ಕಲ್ಗುಟ್ಕರ್ ಗ್ರಾಹಕರ ಹಣವನ್ನು ವಂಚಿಸಿದ್ದಾರೆ ಎಂದು ಆರೋಪಿಸಿ ಗ್ರಾಹಕರು ಬುಧವಾರ ಸೊಸೈಟಿಯ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಶ್ರೀ ದುರ್ಗಾಮಾತಾ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಜಿಲ್ಲೆಯಲ್ಲಿ ಒಟ್ಟು 12 ಶಾಖೆಗಳನ್ನು ಹೊಂದಿದ್ದು, ಇಲ್ಲಿ ಗ್ರಾಹಕರು 50 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣ ಠೇವಣಿ ಇಟ್ಟಿದ್ದಾರೆ. ಆದರೆ ಸದಾಶಿವಗಡದ ಶಾಖೆಯಲ್ಲಿ ಕಳೆದ 6 ತಿಂಗಳಿನಿಂದ ಸೊಸೈಟಿಯ ಯಾವುದೇ ವ್ಯವಹಾರಗಳು ನಡೆಯುತ್ತಿಲ್ಲ. ಈ ಶಾಖೆಯಲ್ಲಿ ಆರ್ಡಿ, ಪಿಗ್ಮಿ ಹಾಗೂ ಎಫ್ಡಿ ಮೂಲಕ ಕೋಟ್ಯಾಂತರ ರೂಪಾಯಿ ಹಣವನ್ನ ಗ್ರಾಹಕರು ಠೇವಣಿ ಇಟ್ಟಿದ್ದಾರೆ. ಆದರೆ ಮುದ್ದತ್ತು ಮೀರಿದ ಖಾತಾ ಹಣವನ್ನ ಸೊಸೈಟಿಯು ವಾಪಸ್ ನೀಡುತ್ತಿಲ್ಲ ಎಂದು ಗ್ರಾಹಕರು ಆರೋಪಿಸಿದ್ದಾರೆ. ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಗ್ರಾಹಕರ ಹಣ ವಾಪಸ್ ನೀಡುವ ವಿಷಯಕ್ಕೆ ಸಂಬಂಧಿಸಿದಂತೆ ಸೊಸೈಟಿಯ ಮುಖ್ಯ ಕಚೇರಿಯಲ್ಲಿ ಸಭೆ ನಡೆಸಲಾಗಿತ್ತು. ಸಭೆಯಲ್ಲಿ ಜೂನ್ 25ರಂದು ಮುದ್ದತ್ತು ಮೀರಿದ ಖಾತೆಗಳ ಹಣ ವಾಪಸ್ ನೀಡುವುದಾಗಿ ಗ್ರಾಹಕರಿಗೆ ನೋಟಿಸ್ ಕೂಡ ನೀಡಿದ್ರು. ಆದರೆ ಇದೀಗ ಕಳೆದ ಕೆಲವು ದಿನಗಳಿಂದ ಲಿಂಗರಾಜು ಕಲ್ಗುಟ್ಕರ್ ರವರು ಕಾಣೆಯಾಗಿದ್ದಾರೆ. ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ. ಬ್ಯಾಂಕಿನ ಸಿಬ್ಬಂದಿಗೆ ಕೇಳಿದ್ರೆ ಹಾರಿಕೆಯ ಉತ್ತರ ನೀಡುತ್ತಿದ್ದಾರೆ ಎಂದು ಕಚೇರಿಗೆ ಮುತ್ತಿಗೆ ಹಾಕಿದ್ದ ಗ್ರಾಹಕರು ತಿಳಿಸಿದ್ದಾರೆ. ರಿನ್ಯೂವಲ್ ಆದಾಗ ಕೊಡುವುದಿಲ್ಲ. ಈಗ 25 ತಾರೀಕಿಗೆ ಡೇಟ್ ಕೊಟ್ಟಿದ್ದು, ಹೋದ 2 ತಿಂಗಳ ಹಿಂದೆ. ಇನ್ನೂ ತನಕ ದುಡ್ಡು ಕೊಡೋದಿಲ್ಲ. ಈಗ ಬಂದಿದ್ದಾರೆ, ಎಲ್ಲ ಜನ ಡೇಟ್ ಕೊಟ್ಟಿದ್ದಾರೆ. ಇನ್ನೂ ತನಕ ಇದು ದುಡ್ಡು ಕೊಡೋದಿಲ್ಲ. ಈಗ ಬಂದಿದ್ದಾರೆ, ಎಮ್ ಡಿನೂ ಇಲ್ಲ. ಎಮ್ ಡಿ ಎಲ್ಲಿದೆ ಅಂತ ಇದು ಇವರು ಜನ ಬಾಕಿ ಅವ್ರದ್ದು ತಂಗಿ, ಅಣ್ಣ, ತಮ್ಮ, ಅವ್ರದ್ದು ತಮ್ಮ ಅಣ್ಣಂದು ಹೆಂಡತಿ ಎಲ್ಲ ಇದೆ ಇಲ್ಲಿ. ಅವರು ಕೊಡ್ತಾರೆ, ಅವರು ಇಲ್ಲ ಅಂದರೆ ನಾವು ಎಲ್ಲಿಂದ ಕೊಡೋದು ಅಂತಿದ್ದು ಇದೇ ಥರ ಇದೆ ನಡೆಸ್ತಾ ಇದೆ. ಈಗ ಜನ ಇಲ್ಲಿ ಬಂದು ನೋಡೋದೆಲ್ಲ ಸುಮಾರು ಜನ ಬಂದಿದ್ದು. ಈಗ ಹೋಗಿದೆ ಕೆಲವೇ ಜನ, ಸುಮಾರು 1,000 ಜನ ಬಂದಿದ್ದು. ದುರ್ಗಾದೇವಿ ಬ್ಯಾಂಕ್ ಸ್ಟೇಷನ್ ಇನ್ನು ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಅವ್ರಿಗೆ ಬರಲಿಕ್ಕೆ ಹೇಳಿದರೆ ಬರುವುದಿಲ್ಲ, ಮನೆಯಿಂದ ಹೊರಗಡೆ. ತಂದೆ ತಾಯಿ ಹೇಳ್ತಾ ಇದೆ ದುಡ್ಡು ಸಿಗ್ತದೆ, ನಿಮಗೆ ದುಡ್ಡು ಸಿಗ್ತದೆ. ಯಾವಾಗ ಸಿಗ್ತದೆ ಇದು ಏನೂ ಹೇಳುವುದಿಲ್ಲ. ಬಳಿಕ ಗ್ರಾಹಕರು ಚಿತ್ತಾಕುಲ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸ್ ಅಧಿಕಾರಿಗಳಿಗೆ ಘಟನೆಯನ್ನ ವಿವರಿಸಿದ್ರು. ಈಗಾಗಲೇ ಸೊಸೈಟಿಯ ಹಗರಣದ ಬಗ್ಗೆ ಶಿರೂರು ಕೋಆಪರೇಟಿವ್ನ ಜಿಲ್ಲಾ ಅಧಿಕಾರಿಗಳಿಗೆ ದೂರು ಹೋಗಿದೆ. ಅಲ್ಲದೆ ಈ ಕುರಿತು ತನಿಖೆ ಕೂಡ ನಡೆಯುತ್ತಿದ್ದು ಕೊನೆಯ ಹಂತದಲ್ಲಿದೆ. ತನಿಖೆ ಮುಗಿದ ಬಳಿಕ ಅವರು ಪೊಲೀಸ್ ಠಾಣೆಗೆ ದೂರು ನೀಡುತ್ತಾರೆ. ಬಳಿಕ ಕ್ರಮ ಕೈಗೊಳ್ಳುತ್ತೇವೆ ಎಂದು ಪೊಲೀಸ್ ಅಧಿಕಾರಿಗಳು ಗ್ರಾಹಕರಿಗೆ ತಿಳಿಸಿದರು. ಹೊನ್ನಾವರ ತಾಲೂಕಿನ 13 ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಮತ್ತು ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರು ಲ್ಯಾಪ್ಟಾಪ್ ವಿತರಿಸಿದರು. ನಂತರ ಮಾತನಾಡಿದ ಸಚಿವರು, ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಸಭೆಯಲ್ಲಿ ತಿಳಿಸಿ ಎಂದರು. ತಾಲೂಕಾ ಗ್ರಾಮಾಡಳಿತಾಧಿಕಾರಿ ಸಂಘದ ಅಧ್ಯಕ್ಷೆ ವೈಭವಿ ಭಂಡಾರಿ ತಾಲೂಕಿನ ಕೆಲವು ಗ್ರಾಮ ಪಂಚಾಯತ್ಗಳ ಗ್ರಾಮ ಚಾವಡಿ ದುಸ್ಥಿತಿಯಲ್ಲಿರುವ ಬಗ್ಗೆ ಸಚಿವರ ಗಮನಕ್ಕೆ ತಂದರು. ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿರುವ ಕಚೇರಿಗಳಿಗೆ ಶೀಘ್ರವಾಗಿ ಕಟ್ಟಡ ಮಂಜೂರಿಯಾಗಲಿದೆ. 5 ಅಥವಾ 2 ಗುಂಟೆ ಪಹಣಿ ಪತ್ರಿಕೆ ಹೊಂದಿರುವ ಕಚೇರಿಗಳಿಗೆ ಹಣ ಮಂಜೂರಿ ಆಗಲಿದೆ. ಆದಷ್ಟು ಬೇಗ ಪಹಣಿ ಸಿದ್ಧಗೊಳಿಸಿಕೊಂಡಿರಿ. ಪಹಣಿ ಇರುವ ಕಚೇರಿಗೆ ಮಾತ್ರ ಹಣ ಮಂಜೂರಾಗಲಿದೆ ಎಂದು ಸಚಿವರು ಭರವಸೆ ನೀಡಿದರು. ಪ್ಲ್ಯಾನ್ ಮಾಡಿದ್ರು ಸರ್ಕಾರ. 40 ಲಕ್ಷ ರೂಪಾಯಿ ಒಂದು ಬಿಲ್ಡಿಂಗ್ ಮಾಡಿ ನಿಮಗೆಲ್ಲ ಒಂದು ಆಫೀಸ್ ನಿಮಗೆ ಹೆಸರು ಚೇಂಜ್ ಮಾಡಬೇಕು. ಅಲ್ಲಿ ಬಿಲ್ಡಿಂಗ್ ಬರ್ತದೆ. ನಾವು ಈಗ ಏನು ಮಾಡಿದರೆ 1,000 ಮಾಡಬೇಕು ಪ್ಲ್ಯಾನ್ ಮಾಡಿ ಈಗ 500 ಕಟಪ್ ಮಾಡ್ತಾವೆ. ಎಲ್ಲಿ ಜಾಗ ಇರ್ತದೆ ಅಲ್ಲಿ ಬರ್ತದೆ. ಅಂದರೆ ಎಲ್ಲಿ ನಿಮ್ಮ ಹೆಸರಲ್ಲಿ ನಿಮ್ಮ ಇಲಾಖೆ ಹೆಸರಲ್ಲಿ ಜಾಗ ಇರ್ತದೆ ಅಲ್ಲಿ ಬರ್ತದೆ.
ಹಾಗಾಗಿ ನೀವು ಈಗ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿರಲಿ ಅಥವಾ ಶಾಲೆಯಲ್ಲಿರಲಿ ಎಷ್ಟು ವರ್ಷ ಕಳೆದಿದ್ದೀವಿ 20 ವರ್ಷ ಕಳೆದಿದ್ದೀವಿ ಇವತ್ತು ಸರಿ ಮಾಡ್ತೀವಿ. ನೀವು ಈಗ ನಾಳೆಯಿಂದ ಎಲ್ಲಿ ಮಾಡಿದ್ರೆ ಕಡಿಮೆ ಅಂದರೆ 2 ಗಂಟೆ. ಈಗಾಗಲೇ ಮಳೆಗಾಲ ಆರಂಭವಾಗಿದೆ. ಜೀವಹಾನಿ ಅಥವಾ ಮನೆ ಹಾನಿ ಆದ ಪ್ರಕರಣದಲ್ಲಿ ಮಾನವೀಯತೆ ಇರಲಿ. ಬಡವರಿಗೆ ಸ್ಪಂದಿಸದಿದ್ರೆ ನಿಮ್ಮನ್ನೇ ತರಾಟೆಗೆ ತೆಗೆದುಕೊಳ್ಳಲಾಗುವುದು ಎಂದು ಖಡಕ್ಕಾಗಿ ಸೂಚಿಸಿದ್ರು. ಒಂದು ಮನೆ ಹಾನಿ ಆದಾಗ ರಿಪೇರಿಗೆ 5-6 ಸಾವಿರಕ್ಕೆ ಒಂದು ತಾಡಪತ್ರೆಯೂ ಬರುವುದಿಲ್ಲ. ಅಂಥದ್ರಲ್ಲಿ ನೀವು ಕೇವಲ 5-6 ಸಾವಿರ ಪರಿಹಾರ ನೀಡುವ ಹಾಗೆ ಮಾಡ್ತೀರಿ. ಇಂತಹದ್ದು ಮುಂದೆ ನಡೆಯಬಾರದು ಎಂದು ಸೂಚಿಸಿದ್ರು. ಹಾನಿಯ ಅಂದಾಜು ವೆಚ್ಚ ನೀಡುವಾಗ ಇಂಜಿನಿಯರ್ ಯಾವುದೇ ಕಿರಿಕಿರಿ ಮಾಡಿದ್ದಲ್ಲಿ ನನ್ನ ಗಮನಕ್ಕೆ ತನ್ನಿ. ಅಂಥವರು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡುವುದು ಬೇಡ ಎಂದು ಕಿಡಿಕಾರಿದ್ರು. ಅದು ಕೆಲವರು ಜಿಲ್ಲಾಗಿಲ್ಲ, ಅದೇನಾದ್ರು ಆಗ್ತಿದ್ರೆ ನೀವು ಮತ್ತೆ ಪುನಃ ಅದನ್ನು ರಿಪ್ಲೇಸ್ ಮಾಡೋದಿರ್ತದೆ. ಅದು ಮತ್ತೆ ನಿಗಮಕ್ಕೆ ನೀವು ಫಾರ್ವರ್ಡ್ ಮಾಡಿ ಅಲ್ಲಿಂದ ಹಣ ಕೊಡುವ ಸಿಸ್ಟಮ್ ಮಾಡಬೇಕು. ಇಲ್ಲಾಂದ್ರೆ ಹಣ ಬರ್ತದೆ. ಸ್ವಲ್ಪ ನಾನು ಸ್ವಲ್ಪ ಬೇಜಾರ್ದಾಗ ಹೇಳ್ತೀನಿ, ಹಳ್ಳಿ ಭಾಷೆ ಹೇಳ್ತೀನಿ, ಮನುಷ್ಯತ್ವ ಇರಬೇಕು ಅಂತ. ಮಾನವೀಯತೆ ಇಲ್ಲ ಅಂದರೆ ನೀವು ಓದಿದ್ದು ನಿಮ್ಮ ಪರ್ಸೆಂಟೇಜು ಅದರ ಜೊತೆಲಿ ನಮ್ಮದು ಸ್ವಲ್ಪ ತೆಗೆದುಬಿಡ್ತೀವಿ. 5,000 ಒಂದು ತಾಳ್ಪತ್ರೆ ಬರ್ತದೆ ಅಂದರೆ ಮಾನವೀಯತೆ ತೋರಿಸಿದ್ದು ನಿಮಗೂ ದೇವರು ಒಳ್ಳೇದು ಮಾಡ್ತಾರೆ. ಮನೆ ಬಿದ್ದು ಪರಿಸ್ಥಿತಿ ಯಾರು ಇರ್ತಾರಂದ್ರೆ ಯೋಚನೆ ಮಾಡ್ತಾರೆ, ಬಡವರು ಮಾಡ್ತಾರೆ. ನಮ್ಮ ಮನೆಯೆಲ್ಲ ಬಿದ್ದೋಗ್ತದ, ನಿಮ್ಮ ಮನೆ ಬಿದ್ದೋಗ್ತದ ಇಲ್ಲ, ಬಡವರು ನನ್ನ ನೋಡಿ ಅಥವಾ ಬೇರೆ ಏನಾದರೂ ವ್ಯತ್ಯಾಸ ಆಗಿದೆ. ಪಾಪ ಬಡವರು ಮನೆ ಬಿದ್ದು ಪರಿಸ್ಥಿತಿ ಅಂತ ಬಡವರು ಬಿದ್ದೋದಂಥ ಸಂದರ್ಭದಲ್ಲಿ ಬಟ್ಟೆ ಎಲ್ಲ ಕಳ್ಕೊಂಡಿರ್ತಾರೆ. ಊಟಕ್ಕೆ ಇರೋದಿಲ್ಲ. ನೀವು 5,000 ರೂಪಾಯಿ 6,000 ರೂಪಾಯಿ ಕೊಡೋದು, ಅದು 15 ದಿನ 20 ದಿನ ಬಿಟ್ಟು ಅದೆಲ್ಲ ಹಾಕ್ಬಿಡೋದು. 1 ಎಕರೆಯಿಂದಲೇ ನಾವು ಬರಲಿಕ್ಕೆ ಆದೇಶ ಬರಲಿಕ್ಕೆ ಬೇಕಾದ್ರೆ ಅದ್ರ ಒಳಗಡೆ ಯಾರ್ಯಾರಿಗಾಗಿದೆ ಅದನ್ನು ಇನ್ಕ್ಲೂಡ್ ಮಾಡಿ ಅಂತ ಹೇಳಿದ್ದೀವಿ. ಹೋದಾಗ ಇದನ್ನು ಹೇಳಬೇಕು. ಆದಷ್ಟು ಅವರಿಗೆ 1,20,000 ಸಿಗೋದು ಮಾಡಿ. ಅದು ಮುಂದಿನ ಕೆಲಸ, ಕಾನೂನು ಬಡವರು ಕೆಲಸ. ಅದರಲ್ಲಿ ಯಾರು ಏನು ವ್ಯತ್ಯಾಸ ಆಗ್ತಿದೆ, ಯಾಕೆಂದರೆ ಅವರು ಅಕೌಂಟಿಂಗ್ ಮತ್ತು ಬೇರೆ ಏನು ಮಾಡಲಿಕ್ಕೆ ಹೋಗಬೇಡಿ. ಇದು ಪೇಪರ್ದವರು ಅದರಿಂದ ನಾವು ಇಲ್ಲಿ ಮನೆ ಕೊಟ್ಟರು, ಒಂದು ಹೊಸ ಮನೆ ಕೊಟ್ಟರು, ಅವ್ರ ಪರಿಸ್ಥಿತಿ ಗಂಭೀರ ಇದ್ದರೆ ಅವ್ರು 2 ದೊಡ್ಡ ಕಲ್ಲು ಇಲ್ಲಾಂದ್ರೆ 10-20 ಸಾವಿರ ಕೊಟ್ಟು ಮನೆ ಕಟ್ಕೊಡಿ ಅಂದರೆ ಮನೆ ಕೊಟ್ಬಿಡುತ್ತೆ. ನೀವು ಅದರಲ್ಲಿ ಏನಾದರೂ ಕೇಳಿದರೆ, ಈಗ ರಾಜಕಾರಣಿಗಳೆಲ್ಲ ಹೇಳ್ತಾ ಇದ್ದಾರಲ್ಲ, ರಾಜಕಾರಣಿಗಳ ಅಧಿಕಾರಿಗಳ ಮೇಲೆ, ಅಧಿಕಾರಿಗಳ ರಾಜಕಾರಣಿಗಳ ಮೇಲೆ ಹಾಕಿ ಬರ್ತಾ ಇದೆ. ಅದು ಇಲ್ಲಿ ನಡೆಯೋದಿಲ್ಲ. ಇಲ್ಲಿ ನಾವು 10-20-50 ಸಾವಿರ ಕೊಟ್ಟು ಅವ್ರಿಗೆ ಮನೆ ಕಟ್ಕೊಡ್ತೇವೆ. ನನ್ನ ಇಲಾಖೆಯಲ್ಲೂ 10,000 ಮನೆ ಇದೆ. ನಾನು ಎಲ್ಲ MLAಗಳದ್ದು 20-25 ಮನೆ ಕೊಟ್ಬಿಟ್ಟಿದ್ದೀನಿ. ಮತ್ತೆ ಬೇಕು ಅಂದ್ರೆ ಕೊಡ್ಲಿಕ್ಕೆ ನಾನು ಮನೆ ಅದೇ ಮತ್ತೆ 4,000. ಇದು ಯಾಕೆ ಮಾತಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ, ನಮಗಿಂತ ದೊಡ್ಡವರಿಲ್ಲ. ಹಾಗಾಗಿ ನೀವೇನಾದರೂ ತಪ್ಪು ಮಾಡೋದು ನನ್ನ ಮೇಲೆ ಬರ್ತದೆ. ನಾವು ಬಂದು ಅಲ್ಲಿ ಅಥವಾ BA ಬಂದು ಅಲ್ಲಿ ಹೋಗಿ ಸರ್ವೆ ಮಾಡಿ ಅವ್ರು ಹೇಳಿದ್ರು ಮಾಡೋದಿಲ್ಲ ಅಂತ ಹೇಳಿದ್ರೆ ನಾವು ನೀವು ಬೇಕೋ ಬೇಡೋ ಅಂದರೆ ಯೋಚನೆ ಮಾಡ್ತೀವಿ. ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ವತಿಯಿಂದ ಸಚಿವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ್, ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್, ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ನ ಗ್ರಾಮ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕನ್ನಡ ಭಾಷೆಯಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಹೆಚ್ಚಿನ ಪ್ರೋತ್ಸಾಹ, ಪುರಸ್ಕಾರಗಳು ಸಿಗಬೇಕು ಎಂದು ಉದ್ಯಮಿ ಮಂಗಲ್ದಾಸ್ ಕಾಮತ್ ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಂಕೋಲ ಇವರ ಸಂಯುಕ್ತಾಶ್ರಯದಲ್ಲಿ ಪಿಎಂ ಪ್ರೌಢಶಾಲೆಯ ರೈತ ಭವನದಲ್ಲಿ ಆಯೋಜಿಸಿದ್ದ 2024-25ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ 100ಕ್ಕೆ 100 ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ದೇಶದ ಹಲವಾರು ಭಾಷೆಯಲ್ಲಿನ ಸಾಧನೆಗಳನ್ನು ಅವಲೋಕಿಸಿದಾಗ ಕನ್ನಡ ಭಾಷೆಯ ಸಾಧನೆಗಳಿಗೆ ಸಿಗುವ ಪುರಸ್ಕಾರಗಳು ಕಡಿಮೆಯಾಗಿವೆ. ಪರಭಾಷಾ ವ್ಯಾಮೋಹದಿಂದ ಕನ್ನಡವನ್ನ ಮರೆಯುವುದು ಹೆಚ್ಚಾಗಿದೆ. ಜಿಲ್ಲಾ ಮತ್ತು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡವನ್ನ ಪ್ರೋತ್ಸಾಹಿಸುವ ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಎಷ್ಟೋ ಒಂದು ವರ್ಷದ ಒಂದು ಇತಿಹಾಸವನ್ನು ಪುಟವನ್ನು ಗಮನಿಸ್ತಾ ಹೋದರೆ ವರ್ಷಗಳು ಕಳೆದಂತೆ ನಮ್ಮ ಕನ್ನಡ ಸಾಹಿತಿಗಳಿಗಾಗಲಿ, ಕನ್ನಡ ಒಂದು ಎಕ್ಕಸಿಗಾಗಲಿ, ಯಾವುದೇ ಒಂದು ಕನ್ನಡದ ಒಂದು
ಭಾಷೆ ರಿಲೇಟೆಡ್ ಎಲ್ಲ ಕ್ಷೇತ್ರಗಳಲ್ಲಿ ಏನು ಸಾಧನೆಗಳನ್ನು ಮಾಡಿದಂತ ಮಹನೀಯರಿಗೆ ಕೊಡುವಂತ ಪುರಸ್ಕಾರಗಳಿರಲಿ, ಒಂದು ಗೌರವ ಇರಲಿ ಅಥವಾ ಒಂದು ಗುರುತಿಸಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಅದಕ್ಕೆ ರೀಸನ್ ಏನಂತ ಹೇಳಿದ್ರೆ ನಾವು ಕನ್ನಡದ ಬಗ್ಗೆ ದೂರ ಹೋಗ್ತಾ ಇದ್ದಾರೆ. ಸಾಹಿತ್ಯ ಬರೆಯೋರಾಗ್ಲಿ, ಓದೋರಾಗ್ಲಿ ಎಲ್ಲರೂ ಅಂತ ಒಂದು ಇದರಲ್ಲಿ ನಮ್ಮ ಅನೇಕ ಮಕ್ಕಳು 100ಕ್ಕೆ 100 ಅಂದ್ರೆ 100ಕ್ಕೆ 100 ಒಂದು ಮಾರ್ಕ್ಸ್ ತಗೊಳ್ಳೋದು ಅಂತ ಹೇಳಿದ್ರೆ ಅದರಲ್ಲಿ ನಾಪುಣ್ಯತೆಯನ್ನು ಸಾಧಿಸಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಮತ್ತು ನಮ್ಮ ಅನುಕೂಲ. ಕಸಪ ಕಾರ್ಯದರ್ಶಿ ಜಗದೀಶ್ ನಾಯಕ್ ಹೊಸಕೇರಿ ಮಾತನಾಡಿ, ಕನ್ನಡ ಕೇವಲ ಒಂದು ಭಾಷೆಯಲ್ಲ, ಅದೊಂದು ಈ ರಾಜ್ಯದ ಶ್ರೇಷ್ಠ ಸಂಸ್ಕೃತಿಯ ಪ್ರತೀಕ. ಇತರ ಭಾಷೆಗಳು ನಮ್ಮ ಸಾಕು ತಾಯಿ ಇದ್ದಂತಿದ್ರೆ ಕನ್ನಡ ಭಾಷೆ ನಮ್ಮ ಹೆತ್ತಮ್ಮ ಇದ್ದಂತೆ ಎಂದರು. ಪಿಎಂ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಚಂದ್ರಶೇಖರ್ ಕಡೆಮನೆ ಮಾತನಾಡಿ, ಕಸಪ ವತಿಯಿಂದ ಕನ್ನಡ ಭಾಷೆಯ ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸುತ್ತಿರುವುದು ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುತ್ತಿದೆ ಎಂದರು. ಜಿಸಿ ಕಾಲೇಜಿನ ಪ್ರಾಚಾರ್ಯ ಹಾಗೂ ಕಸಪ ಕೋಶಾಧ್ಯಕ್ಷ ವಿಎಸ್ ವಸ್ತ್ರದ ಮಾತನಾಡಿ, ನಕಾರಾತ್ಮಕ ಪ್ರಚಾರವನ್ನ ಪಡೆಯುವುದಕ್ಕಾಗಿ ಕೆಲವರು ಭಾಷಾ ಸಂಘರ್ಷವನ್ನ ಹುಟ್ಟುಹಾಕುತ್ತಿದ್ದಾರೆ. ನಮ್ಮ ಭಾಷೆಯ ಮೇಲಿನ ಅಭಿಮಾನದ ಜೊತೆಗೆ ಭಾಷಾ ಸಾಮರಸ್ಯವನ್ನ ಕಾಪಾಡಿಕೊಳ್ಳುವುದು ಅವಶ್ಯ ಎಂದರು. ಅಧ್ಯಕ್ಷತೆಯನ್ನ ವಹಿಸಿದ್ದ ಕಸಪ ತಾಲೂಕಾಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಮಾತನಾಡಿ, ನಮಗೆ ಅನುದಾನವಿಲ್ಲದಿದ್ರೂ ಹಲವು ಉತ್ತಮ ಕಾರ್ಯಕ್ರಮಗಳನ್ನು ಸಂಘಟಿಸಿ ಕನ್ನಡದ ಉಳಿವಿಗಾಗಿ ಶ್ರಮಿಸುತ್ತಿದ್ದೇವೆ ಎಂದರು. ವೇದಿಕೆಯಲ್ಲಿ ಸಿಆರ್ಪಿ ಜ್ಯೋತಿ ನಾಯಕ್, ಜಿಲ್ಲಾ ಕಸಪ ಸದಸ್ಯ ಜೈಶೀಲ್ ಆಗೇರ ಉಪಸ್ಥಿತರಿದ್ದರು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಕನ್ನಡದ ಶಾಲು ಹೊದಿಸಿ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗೆ ಹಿರಿಯ ಸಾಹಿತಿ ಹೊನ್ನಮ್ಮ ನಾಯಕ್ ನಗದು ಬಹುಮಾನ ನೀಡಿದ್ರು. ಕಸಪ ಗೌರವ ಕಾರ್ಯದರ್ಶಿ ಶಿಕ್ಷಕ ಜಿಆರ್ ತಾಂಡೇಲ್ ಕಾರ್ಯಕ್ರಮ ನಿರೂಪಿಸಿದ್ರು. ಮಹಾಂತೇಶ್ ರೇವಡಿ ವಂದಿಸಿದ್ರು. ಶ್ರಾವ್ಯ ಮತ್ತು ಸಂಗಡಿಗರು ಪ್ರಾರ್ಥಿಸಿದ್ರು. ಈ ಸಂದರ್ಭದಲ್ಲಿ ಕಸಪ ಸದಸ್ಯರಾದ ಎಂಬಿ ಆಗೇರ, ಸುಜಿತ್ ನಾಯ್ಕ್, ಡಾಕ್ಟರ್ ಪುಷ್ಪಾ ನಾಯ್ಕ್, ಮೋಹನ್ ಹಬ್ಬು, ಜೆ ಪ್ರೇಮಾನಂದ್, ಲಲಿತಾ ನಾಯ್ಕ್, ನಾಗೇಂದ್ರ ನಾಯ್ಕ್ ತೊರ್ಕೆ, ಹಿರಿಯ ಸಾಹಿತಿ ಹೊನ್ನಮ್ಮ ನಾಯಕ್, ರಾಜೇಂದ್ರ ಕೇಣಿ, ರಫೀಕ್ ಶೇಖ್, ತಿಮ್ಮಣ್ಣ ಭಟ್ ಇನ್ನಿತರರು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.